ನೀರು ಹಾಕಿದ್ದಾಗಿರ್ಬೋದು. ನನಗೆ ತನಗಾಗಿ ಬುಕ್ಕರ್ ಪ್ರಶಸ್ತಿ ಬರಲಂತೇಳಿ ಬೇಡ್ಕೊಂಡು ಬೆಟ್ಟ ಹತ್ತುವಂತ ಇದ್ದರು. ಆದರೆ ಈ ಸಂದರ್ಭದಲ್ಲಿ ಅದು ಆಯಿತು, ರುಜುವಾತಾಯಿತು. ನನ್ನ ತಾಯಿ ನನ್ನ ಕರೆಸ್ಕೊಂಡು ಅನ್ನೋಲೆ ಒಂದು ಕೃತಜ್ಞತಾಭಾವ, ನಾನು ಈ ತಾಯಿ ಆಶೀರ್ವಾದದಿಂದ ಗೆದ್ದೆ ಅನ್ನುವಂಥ ಒಂದು ಸಮಾಧಾನ ಲಿಟ್ಟಿಸರು ಅಲ್ಲಿ ಕಾಣ್ತಾ ಇತ್ತು. ಸಿದ್ದು ಇಟ್ ಮೀನ್ಸ್ ನಮ್ಮ ಸಿದ್ದರಾಮಯ್ಯನವರಂತೂ ಅವ್ರು ಸಹಜ ಮಾತಿನಲ್ಲಿ ಹಾಗೆ ಇದೆ, ಅವ್ರ ಬಗ್ಗೆ ಏನು ಹೇಳೋ ಅವಶ್ಯಕತೆ ಇಲ್ಲ. ಎದುರಾಳಿಗಳಿಗೆ ನೇರವಾಗಿ ಉತ್ತರ ಕೊಟ್ಟು ಹೇಳಿದರು ಅವರು. ಒಂದು ರೀತಿಯಿಂದ ಎಲ್ಲ ಬಿಟ್ಟು ಬಿಡ್ರಪ್ಪ ಇದನ್ನು ಅನ್ನುವಂಥ ಮಾತಿತ್ತು ಕರೆ, ಅದ್ರ ಬಿಡಬೇಕಲ್ಲ ಅವರು ಅನ್ನೋದು ಒಂದು ಹಂಗೆ ಇದ್ದೇ ಇರ್ತದೆ ಪ್ರಶ್ನೆ. ಈ ಎಲ್ಲ ಡೆವಲಪ್ಮೆಂಟ್ ನೋಡಿದಂತೆ ಒಂದಿಷ್ಟು ಏನು ಅನಿಸಿತ್ತಪ್ಪ ಇವತ್ತಂತಂದ್ರೆ, ನಾವು ಒಂದಿಷ್ಟು ನಮ್ಮ ಮಿತ್ರರಿಗೆ RSS ಮಿತ್ರರೇ ಆಗಿರ್ಬೋದು, ಸಂಘ ಪರಿವಾರದ ಮಿತ್ರರೇ ಆಗಿರ್ಬೋದು, ಅದು ಎಲ್ಲ ನಮ್ಮ ಫ್ರೆಂಡ್ಸ್ ಅಂತ ನಾವು ಕರ್ಕೊತೀವಿ ಅವರಿಗೆಲ್ಲ ನಾವು ಹೇಳೋದು ಇಷ್ಟ, ಎಷ್ಟು ವರ್ಷ ನಾವು ವಿರುಷ ಸಾಧಿಸೋದು ಅಂತ. ಹೌದು, ಮುಸ್ಲಿಮಾನಗಳು ಬದಲಾವಣೆ ಆಗಬೇಕು, ನಮ್ಮಲ್ಲೂ ಆಗಬೇಕು. ಆದರೆ ಮೊದಲು ನಾವು ಅದನ್ನು ಇನಿಷಿಯೇಟ್ ಮಾಡಬೇಕು, ಶುರು ಮಾಡಬೇಕು. ನಾವು ಮೊದಲು ಗೌರವಿಸೋದನ್ನು, ಪ್ರೀತಿಸೋದನ್ನು, ನಮ್ಮವ್ರಪ್ಪ ಅಂತ ಹೃದಯಾಂತರಾಳದಿಂದ ಒಪ್ಕೊಳ್ಳೋದನ್ನು. ಸುಮ್ಮನೆ ಕಾರಣಾಚಾರಕ್ಕೆ ಒಪ್ಕೊಂಡು ನಾವು ಮತ್ತೆ ನಮ್ಮ ಕೆಲಸ ಮಾಡಿದರೆ ಸರ್ ಅವ್ರಿಗೆ ಗೊತ್ತಾಗ್ತದೆ ರೀ, ನಾವು ನಿಜವಾಗಿ ಪ್ರೀತಿ ಮಾಡ್ತಾಯಿದ್ದೀವ ಇಲ್ವಾ ಅನ್ನೋದು ಅವ್ರಿಗೆ ಗೊತ್ತಾಗ್ತದೆ. ಅವ್ರು ನಮಗೆ ಪ್ರೀತಿ ಮಾಡ್ತಾರೆ ಇಲ್ಲೋ ನಮಗೆ ಗೊತ್ತಾಗ್ತದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾಕೆಂದ್ರೆ ನಾವು ದೊಡ್ಡ ಮನಸ್ಸನ್ನು ಬೆಳೆಸಬೇಕಾಗ್ತದೆ, ಕೂಡಿ ಬದುಕಬೇಕಾಗಿದೆ. ನಮ್ಮ ಜನರೇಷನ್ ಮುಂದೆ ಬದುಕಿ ಹೋಗ್ಬೇಕಾಗಿದೆ. ನಾವು ಯಾರು ನಾಶ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದು ಅಂತಿಮ ಸತ್ಯ ಅಂತ ತಿಳ್ಕೊಬೇಕಾಗಿದೆ. ಕಾಲಕ್ಕೆ ತಕ್ಕಂಗೆ ತಾನು ಹೋಗ್ತದೆ. ನಾವು ವಿರೋಧ ಮಾಡೋದು ಹೋಗ್ತದ, ನಾವು ನಾಶ ಮಾಡೋದು ನಾಶ ಆಗ್ತದೆ ಅನ್ನೋದೆಲ್ಲ ತಪ್ಪಾಗ. ನಾಶ ಆಗೋ ಸಂಬಂಧ ನಾಶ ಆಗ್ತದೆ. ನೋಡಿರಿ, ನೀವು ಭಾಳ ವಿಚಾರ ಮಾಡುವಂಥದ್ದು ಧರ್ಮ ಬಂದ ತಕ್ಷಣ ನಾವು ಜಗತ್ತಿನಲ್ಲೇ ಕ್ರಿಶ್ಚಿಯನ್ನ, ಬೌದ್ಧ ಧರ್ಮ, ಮುಸ್ಲಿಂ ಧರ್ಮ ಅಥವಾ ಇಸ್ಲಾಂ ಧರ್ಮ, ಹಿಂದೂ ಧರ್ಮ, ಇವೆಲ್ಲ ಏನೋ